ಜೀವನದಲ್ಲಿ ತಾಳ್ಮೆ ಇರಬೇಕು. ಆದರೆ ಸಾರ್ವಜನಿಕ ಜೀವನದಲ್ಲಿರುವಂಥವ್ರು ಅತಿ ಹೆಚ್ಚು ತಾಳ್ಮೆಯಲ್ಲಿರಬೇಕು. ಅದರಲ್ಲೂ ಶಿಕ್ಷಣ ಸಚಿವರು ಮಾತ್ರ ಇನ್ನೂ ಹೆಚ್ಚು ತಾಳ್ಮೆಯಲ್ಲಿರಬೇಕು. ಪೋಷಕರು ಇವತ್ತೇನೋ ಕೇಳಕ್ಕೆ ಹೋಗಿದ್ರು, ಉರಿದು ಬಿದ್ರು. ಯಾಕೆ ಉರಿದು ಬಿದ್ರು? ಉರಿಯೋ ಮನುಷ್ಯರು ಉರಿತಾರೆ ತಾನೆ, ನೋಡಿ. 1ನೇ ತರಗತಿ ಪ್ರವೇಶಾತಿಗೆ 6 ವರ್ಷ ಕಡ್ಡಾಯ. ಪೋಷಕರು ನೋವು ಹೇಳಿಕೊಳ್ಳಲು ಬಂದದ್ದೇ ತಪ್ಪ? ಮಾಧ್ಯಮದ ಜೊತೆ ಬಂದ್ರೆ ರಬ್ಬಿಶ್ ಅಂತೆ. ಶಿಕ್ಷಣ ಸಚಿವರ ರಬ್ಬಿಶ್ ಮಾತಿಗೆ ವ್ಯಾಪಕ ಆಕ್ರೋಶ. ಶಿಕ್ಷಣ ಇಲಾಖೆಯ ರೂಲ್ಸ್ ಇಲಾಖೆಗೆ ಅರ್ಥ ಆಗಬೇಕು. ಯಾವುದೋ ಒಂದು ಸದುದ್ದೇಶದಿಂದ ನಿಯಮ ರಚನೆ ಮಾಡಿದ್ರು ಇಲಾಖೆ ಅನುಷ್ಠಾನ ಮಾಡುವಲ್ಲಿ ಎಡುತ್ತಾ ಇದ್ಯಾ ಅನ್ನೋ ಅನುಮಾನ ಶುರುವಾಗಿದೆ. 1ನೇ ತರಗತಿಗೆ ಮಕ್ಕಳಿಗೆ ನಿಗದಿ ಮಾಡಿರುವ ವಯೋಮಿತಿ ವಿಚಾರದಲ್ಲಿಯೂ ಇದೇ ಗೊಂದಲ ಶುರುವಾಗಿದೆ. 2022ರಲ್ಲಿ ನವೆಂಬರ್ ತಿಂಗಳಲ್ಲಿ ಶಿಕ್ಷಣ ಇಲಾಖೆ ಒಂದು ಆದೇಶ ಹೊರಡಿಸಿದೆ. 2025-26ನೇ ಸಾಲಿಗೆ 1ನೇ ತರಗತಿಗೆ ದಾಖಲಾತಿಯಾಗುವ ಮಕ್ಕಳಿಗೆ 6 ವರ್ಷ ತುಂಬಿರಬೇಕು. ಜೂನ್ 1ನೇ ತಾರೀಕಿಗೆ ಯಾವ ಮಗುವಿಗೆ 6 ವರ್ಷ ತುಂಬಿರುತ್ತೋ ಅಂತಹ ಮಕ್ಕಳಿಗೆ ಮಾತ್ರ 1ನೇ ತರಗತಿ ಅಡ್ಮಿಷನ್ ಮಾಡಬೇಕು ಅನ್ನೋ ನಿಯಮ ಜಾರಿಗೆ ತಂದಿದೆ. ಈಗ ಇದು ಪೋಷಕರಲ್ಲಿ ಗೊಂದಲವನ್ನ ಹುಟ್ಟುಹಾಕಿದೆ. ಇದೇ ಗೊಂದಲದಲ್ಲಿ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಅವರನ್ನ ಭೇಟಿ ಮಾಡಿ ಪೋಷಕರು ಮನವಿ ನೀಡಲು ಬಂದಿದ್ರು. ಆದ್ರೆ ಈ ವೇಳೆ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಅದೇಕೋ ರಾಂಗ್ ಆಗ್ಬಿಟ್ರು. ಅವ್ರು ಕರ್ಕೊಂಡು ಬಂದ್ರೆ ಅವ್ರನ್ನ ಇಂಟರ್ವ್ಯೂ ಮಾಡಿ ಅಲ್ಲ ಅವರನ್ನ ಇಂಟರ್ವ್ಯೂ ಮಾಡಿ ಮೀಡಿಯಾ ಡು ಆಲ್ ದಿಸ್ ರಬೇಶ್ ಇನ್ ಮೈ ಹೌಸ್ ನಾಟ್ ಅಲೌಡ್. ಅಬ್ಬಬ್ಬಾ, ನೋಡಿದ್ರಾ ನಮ್ಮ ಶಿಕ್ಷಣ ಸಚಿವರ ಸಿಟ್ಟು, ಆಕ್ರೋಶ? ಮಕ್ಕಳ ವಯೋಮಿತಿ ಗೊಂದಲಕ್ಕೆ ಮನವಿ ಮಾಡಲು ಬಂದ ಪೋಷಕರು ಹಾಗೂ ಮಾಧ್ಯಮದವರ ಮೇಲೆಯೂ ಸಚಿವರು ಕೆರಳಿ ಕೆಂಡವಾಗಿ ದರ್ಪದ ಮಾತುಗಳನ್ನಾಡಿರುವುದು. ಯಾವಾಗ ಪಬ್ಲಿಕ್ ಟಿವಿಯಲ್ಲಿ ಆ ದರ್ಪದ ಮಾತುಗಳು ಪ್ರಸಾರ ಆಯ್ತೋ ನಂತರ ಎಚ್ಚೆತ್ತ ಸಚಿವರು, ನಾನು ಹೇಳಿದ್ದು ಪೋಷಕರಿಗೆ, ಮಾಧ್ಯಮಗಳಿಗೆ ಅಲ್ಲ ಅಂತ ತೇಪೆ ಹಚ್ಚಿದ್ರು. ವಯೋಮಿತಿ ಗೊಂದಲದ ಬಗ್ಗೆ ಪೋಷಕರು ನನ್ನ ಬಳಿ ಸಾಕಷ್ಟು ಬಾರಿ ಬಂದಿದ್ದಾರೆ. ಈಗ ಕಾನೂನಿನಲ್ಲಿ ಏನು ಮಾಡಲು ಸಾಧ್ಯ ಇದೆ ನೋಡ್ಕೊಂಡು ಮಾಡಬೇಕು. ನಾನು ಅಧಿಕಾರಿಗಳಿಗೂ ಈ ಸಮಸ್ಯೆ ಬಗ್ಗೆ ಹೇಳಿದ್ದೇನೆ. ಆದರೆ ಪೋಷಕರು ಪದೇ ಪದೇ ಬಂದು ಈ ರೀತಿ ಒತ್ತಡ ಹಾಕ್ತಾರೆ. ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ನಾನು ತೀರ್ಮಾನ ತೆಗೆದುಕೊಳ್ಬೇಕು. ಸುಮ್ಮನೆ ಹೇಗೆ ಅಂದ್ರೆ ಹಾಗೆ ಮಾಡಲು ಸಾಧ್ಯ ಇಲ್ಲ ಅಂದ್ರು. ಸ್ಟೇಟ್ ಎಜುಕೇಷನ್ ಪಾಲಿಸಿಯಲ್ಲಿ ಯಾಕೆಂದರೆ ನಮ್ಮದೆಲ್ಲ NEP ವಿರುದ್ಧ ಇರೋದ್ರಿಂದ ಸ್ಟೇಟ್ ಎಜುಕೇಷನ್ ಪಾಲಿಸಿಗೆ ಮಾಡಬೇಕು. ಆಮೇಲೆ ನಾನು ತಗೊಳ್ಳೋ ತೀರ್ಮಾನ ಸುಮಾರು 10-15 ಲಕ್ಷ ಮಕ್ಕಳಿಗೆ ಡಿಸಿಷನ್ ಆಗೋದು. ಅದು ನಾನು ವೈಯಕ್ತಿಕವಾಗಿ ತಗೊಳ್ಳೋದಕ್ಕೆ ಕಷ್ಟ. ಆಮೇಲೆ ಇದು ಹಿಂದಿನ ಸರ್ಕಾರದವ್ರು ಮಾಡಿರೋ ತಪ್ಪು, ನಂದಲ್ಲ. ಆದರೆ ಇಷ್ಟು 2 ವರ್ಷ 3 ವರ್ಷ ಪಾಪ ಸುಮ್ಮನೆ ಇದ್ದು ಈಗ ಒಂದೇ ಸತಿಗೆ ಕಾನೂನು ಬದಲಾವಣೆ ಮಾಡಬೇಕು ಅಂದರೆ ಕಷ್ಟ. ಬಟ್ ಅವ್ರಿಗೆ ಹೇಳಿದ್ದೀನಿ. ಬಟ್ ಈ ಥರ ಪ್ರೆಷರ್ ಹಾಕಿದಾಗ ಅದು ಆಗಲ್ಲ. ಪಾಪ ಅವರು ಕಾಳಜಿನ ಅವ್ರು ತಗೋತಾರೆ. ಬಟ್ ರೂಲ್ಸ್ನ ನಾನು ಚೇಂಜ್ ಮಾಡೋದಕ್ಕಾಗೋದಿಲ್ಲಲ್ಲ. ದಟ್ಸ್ ವಾಟ್ ಅಷ್ಟೇ, ಮತ್ತಿನ್ನೆಲ್ಲ SEP ಅವ್ರು ಏನು ಡಿಸಿಷನ್ ತೊಗೊಳ್ತಾರೆ ಅದೇ ಫೈನಲ್. ಅವರು ಗೈಡೆನ್ಸ್ ಕೊಡಬೇಕಾಗತ್ತೆ. ಅದಾದಮೇಲೆ ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದು ಡಿಸಿಷನ್ ತಗೊಳ್ತೀನಿ. ಇನ್ನು ಪೋಷಕರು 1ನೇ ತರಗತಿಗೆ ದಾಖಲಾತಿ ಮಾಡಲು ಜೂನ್ 1ಕ್ಕೆ ಮಗುವಿಗೆ 6 ವರ್ಷ ಪೂರ್ಣ ಆಗಿರಬೇಕು. 6 ವರ್ಷಕ್ಕೆ 1-2 ದಿನ ಕಡಿಮೆ ಆದರೂ ಮಕ್ಕಳಿಗೆ ಅಡ್ಮಿಷನ್ ಇಲ್ಲ. ಈ ಹಿನ್ನೆಲೆ ರಿಯಾಯಿತಿ ಕೊಡಬೇಕು ಅಂತ ಪೋಷಕರು ಒಕ್ಕರಳಿನಿಂದ ಒತ್ತಾಯಿಸುತ್ತಿದ್ದಾರೆ. ಸ್ಟೇಟ್ ಎಜುಕೇಷನ್ ಪಾಲಿಸಿಗೆ ಮ್ಯಾಟರ್ನ ಹಾಕಿದ್ದೀನಿ. ಅವ್ರ ಡಿಸಿಷನ್ ಮೇಲೆ ಆಗುತ್ತೆ ಅಂತ ಹೇಳ್ತಿದ್ದಾರೆ. ನಮ್ಮ ಮನವಿ ಏನಿತ್ತು ಅಂದರೆ ದಯವಿಟ್ಟು ಸಡಲಿಕೆ ಕೊಡಿ, ತುಂಬ ಮಕ್ಕಳಿಗೆ ತೊಂದರೆ ಆಗ್ತಿದೆ. ಅಂದರೆ ಈ ಮಕ್ಕಳು ಆದಮೇಲೆ ಈ ವಯಸ್ಸಿನ ವಯೋಮಿತಿಯ ರೂಲ್ ಬಂದಿರೋದ್ರಿಂದ ಅವರಿಗೆ ಸಡಲಿಕೆ ಕೊಡಿ ಅಂತ ಅದನ್ನೇ ಬೇಡಿಕೆ ಮಾಡ್ತಾಯಿದ್ವಿ. ನಾವು ಇವಾಗ ಫಸ್ಟ್ ಟೈಮ್ ಬಂದಿರೋದು. ಬಟ್ ಆಗಲೇ ಒಂದು ನಮ್ಮ ಗ್ರೂಪ್ ಅವ್ರು ಆಗಲೇ 3-4 ಸರಿ ಬಂದಿದ್ದಾರೆ ಸರ್. ಇದಕ್ಕೆ ಮುಂಚೆನೂ ಹೋಪ್ಫುಲಿ ನಮಗೆಲ್ಲರೂ ನಮ್ಮ ಪರವಾಗಿ ಆಗುತ್ತೆ ಅಂತ ನಾವೆಲ್ಲ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀವಿ. ಮತ್ತೆ ಇವಾಗ ಅವ್ರು ಹೇಳ್ತಾರೆ ಅಂತ ಹೇಳಿದ್ದಾರೆ, ಗೌರ್ಮೆಂಟ್ ಆರ್ಡರ್ ಪಾಸ್ ಮಾಡ್ತೀವಿ ಅಂತ. ಒಟ್ಟಾರೆ ಪೋಷಕರ ಗೊಂದಲಗಳನ್ನು ಪರಿಹರಿಸುವ ವಿಚಾರವಾಗಿ ಸಕಾರಾತ್ಮಕವಾಗಿ ಶಿಕ್ಷಣ ಸಚಿವರು ಸ್ಪಂದಿಸಿದ್ದಾರೆ. ಆದರೆ ಈ ರೀತಿ ದರ್ಪದ ಮಾತುಗಳು ಇನ್ಮೇಲೆ ಬರದೇ ಇದ್ರೆ ಒಳ್ಳೆಯದು. ಮಾದೇಶ್, ಪಬ್ಲಿಕ್ ಟಿವಿ, ಬೆಂಗಳೂರು.